ಭೇಟಿಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇದೆ, ಅಂದ್ರೆ ಸೆಲೆಬ್ರಿಟಿಗಳಿಗೆ, ಅನಾವಶ್ಯ ವ್ಯಕ್ತಿಗಳಿಗೆ ಭೇಟಿಗೆ ಸದ್ಯ ಕೊಡ್ತಾ ಇಲ್ಲ ಅನ್ನೋದು. ನಾನೇ ಮಾಡಿದ್ದೀನಿ. ಬೇಕಾಗಿಲ್ಲ, ಯಾಕೆ ಬೇಕೀಗ? ಆಯ್ತು, ನೀವೇ ಬಂದು ಕೈದಿಯಾಗಿರ್ತೀರಿ. ನೀವು ಇಲ್ಲಿ ನೀವು ಯಾರೋ ಊರು ಜನ ಬರ್ತಾರೆ, ಬಂದು ಭೇಟಿ ಮಾಡ್ತಾನೆ ಬಿಡಲ್ಲ ನಾನು? ಈ ಜೈಲು ನಂದಾ ಅಥವಾ ಯಾರು ನಿಮ್ದ ಹೇಳಿ? ಈ ಜೈಲನ್ನು ನಾನು ನೋಡ್ಕೊಬೇಕಾ, ನೀವು ನೋಡ್ಕೊಬೇಕಾ? ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಇಡೀ ಕರ್ನಾಟಕ ಜನತೆ ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಜೈಲುಗಳು, ಪರಪ್ಪನ ಅಗ್ರಹಾರ ಜೈಲಿತ್ತು, ಮೈಸೂರು ಜೈಲಿತ್ತು, ಕಲಬುರಗಿ ಜೈಲಿತ್ತು, ಎಲ್ಲ ಬಿಟ್ಟು ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಯಾಕೆ ಪೊಲೀಸ್ ಇಲಾಖೆ ಶಿಫಾರಸು ಮಾಡಿದ್ರು? ನನಗೆ ಗೊತ್ತಿಲ್ಲ, ಅದು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ಧಾರ ಏನಿದೆ, ನೀವು ಅವ್ರನ್ನೇ ಕೇಳಬೇಕು. ನನಗಂತೂ ಏನೂ ಗೊತ್ತಿಲ್ಲ. ಬಟ್ ಯಾರೇ ಬಂದ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಕರೆಕ್ಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ. ಈಗ ಸಹಜವಾಗಿ ದೇಹ ದಾಟ್ಯತೆಗೆ ಅವ್ರು ಹೆಚ್ಚಿನ ಒತ್ತು ಕೊಡ್ತಾರೆ, ಅವ್ರಿಗೆ ಜಿಮ್ನ ವ್ಯವಸ್ಥೆ ಅಂತ ಕೂಡ, ಅಂತ ಏನಾದ್ರು ಬೇಡಿಕೆಗಳು ಇದಾವ ಅಂತ? ಏನು ಇಲ್ಲ, ಅಂತ ಏನು ಬೇಡಿಕೆ ಅಂತ ಬೇಡಿಕೆ ಇದ್ರೆ ಮಾಡ್ಸಲ್ಲ. ಬಾಡಿ ವೆಯ್ಟ್ ಕೂಡ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಬಹುದಾ? ಮೊದ್ಲೆಲ್ಲ ಏನ್ ಜಿಮ್ ಇತ್ತಾ? ಗರಡಿ ಮನೆಗಳಿದ್ವು. ಅದಕ್ಕೂ ಮುಂಚೆ ಏನಿತ್ತು? ಪುಷಪ್ ಮಾಡ್ತಾ ಇದ್ರು, ದಂಡ ಹೊಡಿತಾ ಇದ್ರು, ಏನೋ ಮಾಡ್ತಾ ಇದ್ರು. ಬಾಡಿ ವೆಯ್ಟ್ ಯೂಸ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಬಹುದಲ್ಲ? ಮೊಬೈಲ್ ಜಾಮರ್ ಇಲ್ಲ. ಹೌದು, ಅದು ಮೊದಲಿಂದ ಕೂಡ ಸಮಸ್ಯೆ ಇದೆ. ಹೌದು, ಇಲ್ಲಿ ಕೆಲವು ಮೊಬೈಲ್ ಬಳಕೆ ಆಗ್ತಾ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗೇನಾರು ಇದೆಯಾ? ನಮ್ಮ KSS ಸ್ಟಾಫ್ಗೆ ಏನಾದ್ರು ನಮ್ಮ ಒಳಗಡೆ ಏನಾದ್ರು ಮೊಬೈಲ್ಗಳು ಸಿಗುವಂತ ಏನಾದ್ರು ಘಟನೆಗಳಾಗಿದಾವ? ಹೊರಗಡೆ ಥ್ರೋ ಆಗಿರೋದು ಎಷ್ಟಿದೆ? ಎಷ್ಟಾಗಿದೆ ಥ್ರೋ ಆಗಿರುವಂಥದ್ದು? ಅದ್ರ ಮೇಲೆ ಎಷ್ಟು ಕೇಸ್ ಆಗಿದೆ ಕೇಳಿ. ಮಾಡಿದ್ದಾರೆ. ಜಾಮರ್ ವರ್ಕ್ ಆಗುತ್ತಾ ಇಲ್ಲ ಅಂತ ಕೇಳಿ. ಜಾಮರ್ ಇಲ್ಲ, ವರ್ಕ್ ಆಗಲ್ಲ. ಜಾಮರ್ ವರ್ಕ್ ಅಂದ್ರೆ ನಾವು ಹಾರ್ಮೋನಿಯಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತೇಳಿ ಒಂದು ಹೊಸ ಜಾಮರ್ ಇದೆ. ದಯವಿಟ್ಟು ಅದನ್ನ ಗೂಗಲ್ ಮಾಡಿ. ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಥಿಯೋರಿಟಿಕಲ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ನೀವು ದಯವಿಟ್ಟು ಗೂಗಲ್ ಮಾಡಿ. ಆ ಒಂದು ಹೊಸ ಜಾಮರನ್ನು ನಾವು ಅಳವಡಿಸ್ತಾ ಇದ್ದೀವಿ. ಅದು ಅಳವಡಿಸ್ತಾ ಇದ್ದೀವಿ. ಅದು ಹೊಸ ಜಾಮರ್, ಆ್ಯಕ್ಚುಲಿ ಹೊಸ ಟೆಕ್, ಸ್ಟೇಟ್ ವೈಡ್. ಆಂತರಿಕ ವಿಚಾರ ಆದ್ರೆ ಕೂಡ ಅಲ್ಲಿನ ಕೆಲವೊಬ್ರು ಏನು ಇರ್ತಿರಲ್ಲ ಸರ್, ಅಲ್ಲಿ ಬೇರೆ ಬೇರೆ ಕೈದಿಗಳು ಇದ್ದಾರೆ ಅನ್ನುವಂಥ ವಿಚಾರ ಇರ್ತದಲ್ಲ, ಪರ್ಯಾಯವಾಗಿ ಅವ್ರನ್ನ ಬೇರೆ ಕಡೆ ಬ್ಯಾರಕ್ಕಿಗೆ ಇದು ಸ್ಥಳಾಂತರ ಇಲ್ಲ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಕೂಡ ನಮಗೆ ಪ್ರಮುಖವಾಗಿ ಹೈ ಸೆಕ್ಯೂರಿಟಿ ಇನ್ಮೇಟ್ಸೇ ಆಗಿರ್ತಾರೆ. ಸೊ ಹಂಗಾಗಿ ಅವ್ರನ್ನ ಅಲ್ಲಿ ಬಿಟ್ಟರೆ ಅಲ್ಲಿ ಬೇರೆ ರೀತಿ ಸಮಸ್ಯೆಗಳಾಗ್ತವೆ. ಆ ರೀತಿ ಮಾಡ್ಲಿಕ್ಕಾಗಲ್ಲ. ಇನ್ನೊಂದು, ಒಳಗಡೆ ಕೂಡ ಹೈ ಸೆಕ್ಯೂರಿಟಿ ಸೆಲ್ ಕೂಡ ಇದೆ ಅನ್ನೋ ಮಾಹಿತಿ, ಅಲ್ಲಿ ಶಿಫ್ಟ್ ಮಾಡಿ ಅನ್ನೋದಕ್ಕೆ ಅವ್ರೇನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ? ಆ ಥರ ಇಲ್ಲ ಮಾಡ್ಕೊಂಡಿಲ್ಲ. ಅವ್ರು ಕೇಳಿದ್ರು ಕೂಡ ಮಾಡಲ್ಲ. ಅದು ನಮ್ಮ ಅಧಿಕಾರ ವ್ಯಾಪ್ತಿನಲ್ಲಿದೆ, ಕೇಳಿದ್ರು ಕೂಡ ಮಾಡಲ್ಲ. ಥ್ಯಾಂಕ್ ಯು. ಮತ್ತೇನಾದ್ರು ಇದೆಯಾ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.